ಚಿಕ್ಕಬಳ್ಳಾಪುರ ನಗರದಲ್ಲಿ ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ನಗರದ ಆಕಾಶ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಅಂಬೇಡ್ಕರ್ ಭವನದಲ್ಲಿ 11ನೇ ವರ್ಷದ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಕುಮಾರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಶಿಕ್ಷಣದ ದಾರಿಯಲ್ಲಿ ಶಿಸ್ತು, ಸಮಯ ಪಾಲನೆ ಮತ್ತು ಸಾಧನೆಯ ಸಂಕಲ್ಪದೊಂದಿಗೆ ಮುಂದುವರಿಯಬೇಕು. ಅಡೆತಡೆಗಳ ಬಗ್ಗೆ ಯೋಚಿಸದೆ ಶಿಕ್ಷಣವನ್ನೇ ಜೀವನದ ಮೂಲ ಗುರಿಯನ್ನಾಗಿ ಮಾಡಿಕೊಂಡು ಮುಂದೆ ಸಾಗಬೇಕು ಎಂದರು. ವಿದ್ಯಾಭ್ಯಾಸದ ಅವಧಿಯಲ್ಲಿ ಓದಿನತ್ತ ತೋರಿಸುವ ಉದಾಸೀನತೆ ಭವಿಷ್ಯದಲ್ಲಿ ಭಾರಿ ತೊಂದರೆಗೆ ಕಾರಣವಾಗಬಹುದು. ಈ ದಿನಗಳಲ್ಲಿ ಒಂದು ನಿಮಿಷವೂ ಬಹಳ ಅಮೂಲ್ಯ. ವಿದ್ಯಾರ್ಥಿಗಳಿಗೆ ಪೂರ್ವ ಸಿದ್ಧತೆ ಅತ್ಯಂತ ಅಗತ್ಯ. ಸ್ಪರ್ಧಾತ್ಮಕ ಯುಗದಲ್ಲಿ ಉದ್ಯೋಗಾವಕಾಶಗಳು ಕಡಿಮೆಯಾಗುತ್ತಿರುವುದರಿಂದ ವಿದ್ಯಾರ್ಥಿಗಳು ಇನ್ನಷ್ಟು ಕಷ್ಟಪಟ್ಟು ಓದಬೇಕು. ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜದ ಏಳಿಗೆಗಾಗಿ ಶ್ರಮಿಸಿದಾಗ ಮಾತ್ರ ನಿಜವಾದ ಅರ್ಥದಲ್ಲಿ ವಿದ್ಯಾವಂತರಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಮಾಡಬೇಕು ಅನ್ನೋದು ಬಿಟ್ಬಿಡಿ. ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ನೀವು ಓದ್ಕೊಳ್ಳಿ. ಮುಂದಿನ ಜೀವನಗಳು ಬಹಳ ಕಷ್ಟ ಇದೆ. ಇವತ್ತು ಭಾರತ ದೇಶ ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನನಪ್ಪ? 1ನೇ ಸ್ಥಾನ. ಎಷ್ಟು ಜನಸಂಖ್ಯೆ ಇದೆ ಭಾರತದ್ದು? 146 ಕೋಟಿಗೆ ಇಟ್ಕೊಳ್ಳಿ. 146 ಕೋಟಿಯಲ್ಲಿ ನಿನಗೆ ಸರ್ಕಾರಿ ಉದ್ಯೋಗ ಸಿಗುತ್ತಾ? ಅದರಲ್ಲಿ ನೋಡಿ, ನಿಮ್ಮ ಆಕಾಶ್ PU ಕಾಲೇಜಲ್ಲಿ ನೀವು ಇಷ್ಟು ಜನ ವಿದ್ಯಾರ್ಥಿಗಳಿದ್ದೀರಾ. ಮುಂದಿನ ವರ್ಷ ಹೋದ್ರೆ ಇಷ್ಟೇ ಜನ ಇರ್ತಾರೆ, ಅದ್ರ ಮುಂದಿನ ವರ್ಷ ಹೋದ್ರೆ ಇಷ್ಟೇ ಜನ ಬರ್ತಾರೆ. ಒಂದು ಕಾಲೇಜಿನಲ್ಲೇ 100 ಜನ ಆಚೆ ಬರ್ತಾ ಇರ್ಬೇಕಾದ್ರೆ ಒಂದು ವರ್ಷಕ್ಕೆ ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತ ದೇಶದಲ್ಲಿ ಎಷ್ಟು ಜನ ಆಚೆ ಬರ್ತಾರೆ? ಅಲ್ಲಿ ಸರ್ಕಾರಿ ಉದ್ಯೋಗಗಳು ಕಾಲ್ ಮಾಡೋದು 5-6 ಲಕ್ಷ ಜನ ವಿದ್ಯಾರ್ಥಿಗಳಿದ್ರೆ 50 ಪೋಸ್ಟ್ ಕಾಲ್ ಮಾಡ್ತಾರೆ. ನೆನಪಿರ್ಲಿ. KS ಎಕ್ಸಾಮು, IAS ಎಕ್ಸಾಮು, IRS, IFS ಇವೆಲ್ಲ ಇದಾವಲ್ಲ, ಆ ಎಕ್ಸಾಮ್ಸ್ನ ನೀವು ಅಟೆಂಡ್ ಮಾಡಬೇಕು ಅಂದ್ರೆ ಈಗಿಂದನೇ ನಿಮ್ಮಲ್ಲಿ ಶಿಸ್ತು ರೂಪಿಸ್ಕೋಬೇಕು. ಯಾಕೆಂದ್ರೆ ಎಲ್ಲ ಲಿಮಿಟೆಡ್ ಸೀಟ್ಸ್.